ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈಪರ್ಗ್. ಏರೋ ಇಂಡಿಯಾ 2025 ಯಲಹಂಕ ವಾಯುಪಡೆಯ ನಿಲ್ದಾಣದಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ಏರ್ ಶೋ ಕಾರ್ಯಕ್ರಮವು ಪ್ರಾರಂಭವಾಗಿದೆ. ಯಲಹಂಕ ನೀಲಿ ಬಾನಲಿ ಹಾರಾಡುವ ಉಕ್ಕಿನ ಹಕ್ಕಿಗಳು. ಏರ್ ಶೋ ಕಾರ್ಯಕ್ರಮದ ಗಗನದಲ್ಲಿ ಹಾರುತ್ತಿರುವ ಹಕ್ಕಿಗಳನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಾ ರೋಮಾಂಚನವಾಗುತ್ತಾ ದೃಶ್ಯಗಳನ್ನು ಕಾಣಬಹುದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ರವರು ಮಾಡಿದರು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗಣ್ಯರ ಆಗಮನದಿಂದ ಶಾಂತಿ ಸೌಹಾರ್ದತೆ ಬೆಳೆಯಬಹುದಾ? ಏರೋ ಇಂಡಿಯಾ ಕಾರ್ಯಕ್ರಮಕ್ಕೆ 90 ರಾಷ್ಟ್ರಗಳು ಪಾಲ್ಗೊಂಡಿದ್ದು, ದೇಶದ 30 ರಕ್ಷಣಾ ಸಚಿವರು, 43 ಸೇನಾ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. 100ಕ್ಕಿಂತ ಹೆಚ್ಚಿನ ಕಂಪನಿಗಳ ಸಿಇಒಗಳು ಮತ್ತು 750 ನಮ್ಮ ಭಾರತದ ಕಂಪನಿಗಳು ಭಾಗವಹಿಸಿದ್ದು, ವಿದೇಶ ಕಂಪನಿಗಳು 100ಕ್ಕಿಂತ ಹೆಚ್ಚು ಕಂಪನಿಗಳು ಭಾಗಿಯಾಗಿವೆ ಎಂದು ಹೇಳಲಾಗುತ್ತದೆ. 42,438 ಚದುರ ಅಡಿಯಲ್ಲಿ ನಡೆಯುತ್ತಿರುವ ಏರ್ ಶೋ ದೇಶದ ಪ್ರಗತಿಯನ್ನು, ತಂತ್ರಜ್ಞಾನದ ಶಕ್ತಿಯನ್ನು ತೋರಿಸುವ ಪ್ರದರ್ಶನವಾಗಿದೆ. ಈ ಬಾರಿ 7 ಲಕ್ಷಕ್ಕಿಂತ ಹೆಚ್ಚಿನ ವೀಕ್ಷಕರು ಏರ್ ಶೋ ಪ್ರದರ್ಶನಕ್ಕೆ ಆಗಮಿಸುತ್ತಾರೆ ಎಂದು ಹೇಳಲಾಗುತ್ತದೆ. 900ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗಿಯಾಗಿರುವುದು ದೇಶದ ಪ್ರಗತಿಯನ್ನು ಸಾಧಿಸುವ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ದೇಶದಲ್ಲಿ ಎಲ್ಲಿ ವಿಮಾನವನ್ನು ಉತ್ಪಾದನೆ ಮಾಡಲಾಗುತ್ತದೆ. ಏರೋ ಇಂಡಿಯಾ 2025 ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ HAL ಮತ್ತು ಜನರಲ್ ಎಲೆಕ್ಟ್ರಿಕ್ ತಮ್ಮ ಉತ್ಪಾದನಾ ಮಾರ್ಗಗಳನ್ನು ಸ್ಥಿರಗೊಳಿಸಿದ್ದರಿಂದ ಬಹು ನಿರೀಕ್ಷಿತ ಲಘು ಯುದ್ಧ ವಿಮಾನ LCA ತೇಜಸ್ Mk1A ಮುಂದಿನ ವರ್ಷದ ವೇಳೆಗೆ ಪ್ರಾರಂಭವಾಗಲಿದೆ. ಮುಂದಿನ ಪೀಳಿಗೆಯ ತೇಜಸ್ ಬಿಡುಗಡೆಯ ಸಮಯವನ್ನು ಇನ್ನೂ ಬಹಿರಂಗಪಡಿಸಿಲ್ಲ. 5ನೇ ಪೀಳಿಗೆಯ ಯುದ್ಧ ವಿಮಾನದ ಮೂಲ ಮಾದರಿಯನ್ನು ಈ ಏರ್ ಶೋನಲ್ಲಿ ಅನಾವರಣಗೊಳಿಸಿದೆ. HAL ವರ್ಷಕ್ಕೆ 24 ವಿಮಾನಗಳನ್ನು ಮತ್ತು 4,500 ಹೆಲಿಕಾಪ್ಟರ್ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿ 21 ರೀತಿಯ ಡಿವಿಷನ್ಗಳನ್ನು ಹೊಂದಿದೆ. ತೇಜಸ್ಗಳನ್ನು ಹೆಲಿಕಾಪ್ಟರ್ HDT-40 ಟ್ರೈನರ್ಗಳನ್ನು ಯುರೋಪಿನಿಂದ ಮೆಟೀರಿಯಲ್ಗಳನ್ನು ತರಿಸಿ ಬೆಂಗಳೂರಿನಲ್ಲಿ ಮಾಡಲಾಗುತ್ತದೆ. ಇಂಡಿಯನ್ ಏರ್ ಫೋರ್ಸ್ ಹೆಡ್ ಆಫೀಸ್ ಬೆಂಗಳೂರೇ ಆಗಿದ್ದು, ಅನೇಕ ದೇಶದ ರಾಜ್ಯಗಳಲ್ಲಿ ಶಾಖೆಗಳನ್ನು ಒಳಗೊಂಡಿದೆ. ನಾಸಿಕ್ನಲ್ಲಿ ಮಿಗ್ ಸುಕೋಯ್ ರಷ್ಯನ್ ಏರ್ಕ್ರಾಫ್ಟ್ಗಳನ್ನು ಮಾಡಲಾಗುತ್ತದೆ. ಏರೋಪ್ಲೇನ್ ಹೆಲಿಕಾಪ್ಟರ್ಗೆ ಬೇಕಾದ ಟೈರುಗಳು, ಲ್ಯಾಂಡಿಂಗ್ ವೀಲ್ಗಳು ಕಾನ್ಪುರ್ ಕಡೆಯಿಂದ ತರಿಸಲಾಗುತ್ತದೆ. ವೆಸ್ಟ್ ಬೆಂಗಾಲ್ನಲ್ಲಿ ಏರೋಪ್ಲೇನ್ಗಳ ರಿಸರ್ಚ್ಗಳನ್ನು ಮಾಡಲಾಗುತ್ತದೆ. ಟೆಕ್ನಿಕಲ್ ಎಲೆಕ್ಟ್ರಾನಿಕ್ಸ್ಗಳನ್ನು ಹೈದರಾಬಾದ್ನಲ್ಲಿ ತಯಾರಿಸಲಾಗುತ್ತದೆ. ದೇಶದ ಭದ್ರತೆ ಗೌಪ್ಯತೆಗಾಗಿ ಏರೋಪ್ಲೇನ್ ಸಲಕರಣೆಗಳನ್ನು ಒಂದೊಂದು ರಾಜ್ಯಗಳಲ್ಲಿ ತಯಾರಿಸಲಾಗುತ್ತದೆ. ಏರೋ ಇಂಡಿಯಾ ಕಾರ್ಯಕ್ರಮವನ್ನು ಮಿಲಿಟರಿ ಆಫ್ ಡಿಫೆನ್ಸ್ ಮತ್ತು ಇಂಡಿಯನ್ ಏರ್ಫೋರ್ಸ್ ಆಯೋಜಿಸಿದ್ದು, HAL ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ HAL ತಂಡವು ಆತ್ಮನಿರ್ಭರ ಭಾರತವನ್ನಾಗಿ ರೂಪಿಸುತ್ತಾ ರನ್ವೇನಲ್ಲಿ ಬಿಲಿಯನ್ ಆಪರ್ಚುನಿಟಿ ಟ್ಯಾಗ್ ಲೈನ್ಗೆ ಸದ್ದು ಮಾಡುತ್ತಿದೆ. HAL 5,400 ಕೋಟಿ ಮೌಲ್ಯದ 99 GE 404 ಎಂಜಿನ್ಗಳಿಗೆ GE ಜೊತೆ ಒಪ್ಪಂದ ಮಾಡಿಕೊಂಡಿದೆ. ವಿತರಣೆಯಿಂದ ವಿಳಂಬವಾಯಿತು. ಕಂಪನಿಯು ಫೆಬ್ರವರಿ 2021ರಲ್ಲಿ 46,900 ಕೋಟಿ 83 ತೇಜಸ್ Mk1A ಆರ್ಡರ್ ಅನ್ನು ಪಡೆಯಿತು. ಮೂಲತಃ 2023ರಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಿತು. ಎಂಜಿನ್ ಪೂರೈಕೆ ಉತ್ಪಾದನಾ ಘಟಕದ ವಿಳಂಬದಿಂದ ಮುಂದೂಡಲಾಯಿತು. HALನ CMD ಆದ DK ಸುನಿಲ್ ರವರು ಹೇಳುವಂತೆ, HAL ಪ್ರಮುಖ ಏರ್ಸ್ಪೇಸ್ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿದ ಹೊಸ ಉತ್ಪನ್ನಗಳು LUH ಹಿಂದೂಸ್ತಾನ್ ಟರ್ಬೋ ಟ್ರೈನರ್, HTJ-40 ಸಿಮ್ಯುಲೇಟರ್, LCA Mk1A ಟ್ರೈನರ್, ಹಿಂದೂಸ್ತಾನ್ ಜೆಟ್ ಟ್ರೈನರ್, 36 HJT-40 LCH ಅಂಡ್ ALA Mk1V ಪ್ರದರ್ಶಿಸುತ್ತಿದೆ ಮತ್ತು ನಮ್ಮ ಹಿಂದೂಸ್ತಾನವು 228 ಮತ್ತು ಅದರ ರೂಪಾಂತರದ ಮಾದರಿಗಳನ್ನು ಸಹ ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ವೈಮಾನಿಕ ಪ್ರದರ್ಶನದಲ್ಲಿ ಪಾಲ್ಗೊಂಡ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಯುದ್ಧ ವಿಮಾನಗಳು. ನಮ್ಮ ದೇಶದಲ್ಲೇ ಅಲ್ಲದೆ ರಷ್ಯಾ, ಅಮೆರಿಕ ಮುಂತಾದ ದೇಶಗಳಿಂದ ಏರ್ಕ್ರಾಫ್ಟ್ ಫೈಟರ್ ಜೆಟ್ಗಳು ಸಹ ಏರ್ ಇಂಡಿಯಾದಲ್ಲಿ ಭಾಗವಹಿಸಿವೆ. Mi-17 ಹೆಲಿಕಾಪ್ಟರ್ IAF ಧ್ವಜ ಏರೋ ಇಂಡಿಯಾ ಧ್ವಜವನ್ನು ಹೊತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಸುಕೋಯ್ 30 MKI ಲಘು ಯುದ್ಧ ವಿಮಾನ, ತೇಜಸ್ ಜಾಗ್ವಾರ್ಗಳು, ಡೋರಿಯರ್ ವಿಮಾನಗಳನ್ನು ಪ್ರದರ್ಶಿಸುವ ಅದ್ಭುತ ಹಾರಾಟಗಳನ್ನು ವೀಕ್ಷಿಸಿದರು. ಈಗ ನಡೆಯುತ್ತಿರುವ ವಿಮಾನಗಳ ಹಾರಾಟವು ಆಕಾಶದಲ್ಲಿ ರಂಗು ರಂಗಾದ ಬಣ್ಣಗಳಲ್ಲಿ ಮಿಂಚುತ್ತಿದೆ.
LUH ಹೆಲಿಕಾಪ್ಟರ್ ಲೈಟ್ ಯುಟಿಲಿಟಿ ಎಂಬುದು ಏರ್ ಶೋ ಭಾಗವಹಿಸಿದ್ದು ತುಮಕೂರು ವಾಯುಪಡೆಯಲ್ಲಿ ತಯಾರಾಗಿದೆ. ಇದು ಸಿಂಗಲ್ ಇಂಜಿನ್ ಹೊಂದಿದ್ದು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಸಹ ಹೊಂದಿದೆ. ಈ ಹೆಲಿಕಾಪ್ಟರ್ಗೆ ಅಪಘಾತವಾದಂತೆ ಸಮಸ್ಯೆ ಉಂಟಾಗುವುದನ್ನು ತಡೆಯುವುದಕ್ಕೆ ಪೈಲಟ್ಗೆ ಸ್ಕ್ರೀನ್ ಮೇಲೆ ಇದರ ಇಂಜಿನ್ ಹೇಗೆ ಕೆಲಸ ಮಾಡ್ತಿದೆ, ಇದರ ಸ್ಪೀಡ್ ಎಷ್ಟಿದೆ ಎಂದು ತಿಳಿದುಕೊಳ್ಳುವ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿರುವುದು ನಮ್ಮ ದೇಶದ ಹೆಮ್ಮೆಯ ಸಂಗತಿ. ಇದು 1000 kg ತೂಕವಿದ್ದು 1 ಗಂಟೆಗೆ 6.5 ಕಿಲೋಮೀಟರ್ ವೇಗವಾಗಿ ಚಲಿಸುತ್ತದೆ. ತೇಜಸ್ ಫೈಟರ್ ಜೆಟ್ ಇಂಡಿಯಾದ HAL ನಿಂದ ನಿರ್ಮಿತವಾಗಿದೆ. ಇದು HAL ನ 25 ವರ್ಷ ತಪಸ್ಸಿನ ಫಲ. ಇಂಥ ಪವರ್ಫುಲ್ ಯುದ್ಧ ವಿಮಾನವು ಏರ್ ಶೋನಲ್ಲಿ ಭಾಗವಹಿಸಿದೆ. ಇದು ಹೊಸ ತಂತ್ರಜ್ಞಾನವನ್ನು ಹೊಂದಿದ್ದು ಎಲ್ಲ ವಿಮಾನಕ್ಕಿಂತ ಚಿಕ್ಕದಾಗಿದ್ದು ತುಂಬಾ ಹಗುರವಾಗಿದೆ. ಇದರ ಉದ್ದ 13.2 ಮೀಟರ್ ಇದ್ದು ಎತ್ತರ 4.4 ಮೀಟರ್ ಇದ್ದು 1900 ಕಿಲೋಮೀಟರ್ 1 ಗಂಟೆಗೆ ಸ್ಪೀಡ್ ಆಗಿ ಚಲಿಸುತ್ತದೆ. ಇದರ ವಿಂಗ್ ಫ್ಯಾನ್ಸ್ 8.2 ಆಗಿದ್ದು ಪ್ರಪಂಚದಾದ್ಯಂತ ಚಿಕ್ಕ ವಿಮಾನ ಎಂಬ ಹೆಗ್ಗಳಿಕೆಗೆ ತೇಜಸ್ ಫೈಟರ್ ಜೆಟ್ ಹೆಸರಾಗಿದೆ. ಇದು ಶತ್ರು ವಿಮಾನಗಳನ್ನು ಅತಿ ವೇಗವಾಗಿ ಕಂಡುಹಿಡಿದು ದಾಳಿ ಮಾಡಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಮ್ಮ ದೇಶಕ್ಕೆ ಅಲ್ಲದೆ ವಿದೇಶಗಳಿಗೂ ತೇಜಸ್ ಯುದ್ಧ ವಿಮಾನವು ಅತ್ಯವಶ್ಯಕವಾಗಿದೆ. ನಮ್ಮ ದೇಶದ ಯುದ್ಧ ವಿಮಾನವಲ್ಲದೆ ರಷ್ಯಾದ Su-57 ಫೆಲನ್ ಎಂಬ ಯುದ್ಧ ವಿಮಾನವು ಸಹ ಭಾಗವಹಿಸಿದೆ. ಸುಖೋಯ್ Su-57 ಯುದ್ಧ ವಿಮಾನವು 2 ಇಂಜಿನ್ಗಳನ್ನು ಹೊಂದಿದ್ದು ರಷ್ಯಾದ ಮಿಲಿಟರಿ ಸೇವೆಯಲ್ಲಿ ಸ್ಟೆಲ್ತ್ ತಂತ್ರಜ್ಞಾನ ವಿನ್ಯಾಸವಾದ ಮೊದಲ ವಿಮಾನವಾಗಿದೆ. ಪ್ರಪಂಚದಲ್ಲೇ 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು 2450 ಕಿಲೋಮೀಟರ್ ಪರ್ ಅವರ್ ವೇಗವಾಗಿ ಚಲಿಸುತ್ತದೆ. 19.8 ಮೀಟರ್ ಉದ್ದವಿದ್ದು 14.1 ಮೀಟರ್ ರೆಕ್ಕೆಗಳ ಅಗಲವನ್ನು ಹೊಂದಿದೆ. Su-57 30 mm ಪಿರಂಗಿ ಮತ್ತು ಹೈಪರ್ಸಾನಿಕ್ ಶಸ್ತ್ರಾಸ್ತ್ರ ಮತ್ತು ಬಾಂಬ್ಗಳನ್ನು ಒಯ್ಯುತ್ತದೆ. ಇಂತಹ ಪವರ್ಫುಲ್ ಜೆಟ್ ಏರ್ ಶೋನಲ್ಲಿ ಭಾಗವಹಿಸಿದ್ದು ನಮ್ಮ ದೇಶದ ಹೆಮ್ಮೆಯ ವಿಷಯ. ಏರ್ ಇಂಡಿಯಾ ಏರ್ ಶೋ ಕಾರ್ಯಕ್ರಮಕ್ಕೆ US ನಿಂದ 735 ಯುದ್ಧ ವಿಮಾನವು ಭಾಗವಹಿಸಿತು. ಇದು ರಷ್ಯಾಕ್ಕೆ ಪೈಪೋಟಿಯಾಗಿ ನಿಂತಿದೆ. ಇದು ವಿಶ್ವದ ಇನ್ನೊಂದು 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಆಗಿದೆ. ಭಾರತದ ಮುಂದಿನ ಫೈಟರ್ ಸ್ವಾಧೀನಕ್ಕೆ ರಷ್ಯಾದ Su-57 US ನ 735 ಜೆಟ್ಗಳು ಪೈಪೋಟಿ ನಡೆಸುತ್ತಿದೆ. ಇದು 15.7 ಮೀಟರ್ ಉದ್ದವಿದ್ದು 10.7 ಕಿಲೋಮೀಟರ್ ರೆಕ್ಕೆ ಅಗಲವಿದೆ. ಗಂಟೆಗೆ 1930 ಕಿಲೋಮೀಟರ್ ಹೆಚ್ಚಿನ ವೇಗ ಹೊಂದಿದ್ದು ಉನ್ನತ ಸಂವೇದಕ ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಸಾಮರ್ಥ್ಯವನ್ನು ಸರಿದೂಗಿಸುತ್ತದೆ. ಏರೋ ಇಂಡಿಯಾದಲ್ಲಿ ಇದರ ಪ್ರದರ್ಶನವು ರಕ್ಷಣಾ ಪಾಲುದಾರಿಕೆ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಚೇತಕ್ ಎಂಬ ಪ್ರಸಿದ್ಧ ಹೆಲಿಕಾಪ್ಟರ್ ಸಹ ಅದ್ಭುತ ಪ್ರದರ್ಶನ ನೀಡಿತು. ಏರ್ ಶೋ ಪ್ರದರ್ಶನದಲ್ಲಿ ಮಹಾರಾಣಾ ಪ್ರತಾಪ್ನ ಕುದುರೆ ಹೆಸರನ್ನೇ ಇಡಲಾಗಿದೆ. ಇದು ಭಕ್ತಿ, ಶೌರ್ಯ, ಆಕ್ರಮಣಕ್ಕೆ ಪ್ರತಿರೋಧವನ್ನು ಸಂಕೇತಿಸುತ್ತದೆ. ಇದು ಅತ್ಯಂತ ಹಳೆಯ ಹೆಲಿಕಾಪ್ಟರ್ ಆಗಿದ್ದು ದೇಶಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸಿದೆ. 1969ರಲ್ಲಿ IAF ಸೇರಿದ್ದು ಮುಂದಿನ ತಿಂಗಳಿಗೆ 60 ವರ್ಷಗಳನ್ನು ಪೂರೈಸುತ್ತದೆ. 2 ಪೈಲಟ್ ಸೇರಿದಂತೆ 7 ಜನರನ್ನು ಹೊತ್ತೊಯ್ಯುತ್ತದೆ. ಈ ವಿಮಾನವನ್ನು VIP ಹಾರಾಟ, ಮಿಲಿಟರಿ ಕಾರ್ಯಾಚರಣೆ ಮತ್ತು ಅಪಘಾತ ಆದವರಿಗೆ ಸ್ಥಳಾಂತರಿಸಲು ಪರಿಹಾರ ಕಾರ್ಯಾಚರಣೆಗಳಿಗೆ ಬಳಸಲಾಗುತ್ತದೆ. ಸಾರಂಗ್ ಹೆಲಿಕಾಪ್ಟರ್ ಸಹ ಏರ್ ಇಂಡಿಯಾದಲ್ಲಿ ಭಾಗವಹಿಸಿದ್ದು ಅತ್ಯದ್ಭುತವಾದ ಪ್ರದರ್ಶನವನ್ನು ಪ್ರೇಕ್ಷಕರಿಗೆ ಗಣ್ಯರಿಗೆ ನೀಡಿತು. ಇದು ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಆಗಿದ್ದು ಆಕಾಶದಲ್ಲಿ ಚಿತ್ತಾರವನ್ನು ಮೂಡಿಸಿತು. ಸೂರ್ಯಕಿರಣ್ ಈ ತಂಡವು ಅತ್ಯದ್ಭುತವಾದ ಪ್ರದರ್ಶನವನ್ನು ಏರ್ ಶೋನಲ್ಲಿ ನೀಡಿತು. ಆಕಾಶದಲ್ಲಿ ರಂಗಾದ ಬಣ್ಣದಿಂದ ಚಿತ್ತಾರ ಬಿಡಿಸುತ್ತಾ ಎಲ್ಲರ ಗಮನವನ್ನು ಸೆಳೆಯಿತು. ಸೂರ್ಯಕಿರಣ್ ತಂಡವನ್ನು 1996ರಲ್ಲಿ ರಚಿಸಲಾಯಿತು. ಈ ತಂಡವು ಕರ್ನಾಟಕದ ಬೀದರ್ ವಾಯುಪಡೆ ನಿಲ್ದಾಣದಲ್ಲಿ ನೆಲೆಗೊಂಡಿದ್ದು ಹಲವಾರು ಕಡೆ ಪ್ರದರ್ಶನವನ್ನು ಸಹ ನೀಡಿದೆ.